ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ. ನಾವೇ ಬೇಡಿಕೆ ಇಟ್ಟಿದ್ವಿ ಮತ್ತು ಜಿಲ್ಲಾ ಸಚಿವರು ಕೂಡ ಬೇಡಿಕೆ ಇಟ್ಟಿದ್ದರು, ಮಾಡ್ತೀವಿ ಅಂತ ಹೇಳಿದರು. ಆದರೆ ಮಾಡಲಿಲ್ಲ. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ ಅಂತ ಮನಗೊಂಡಿದ್ದೀನಿ ಅಂತೆಲ್ಲ ಹೇಳಿದರು, ಆದರೆ ಮಾಡಲಿಲ್ಲ. ಹೀಗೆ ಹಾವೇರಿ ಜಿಲ್ಲೆಗಂತೂ ಕೊಡುಗೆ ಶೂನ್ಯ. ಶಿಸ್ನಾಳ್ ಶರೀಫ್ ಹೆಸರಲ್ಲಿ ಬೇರೆ ಬೇರೆ ಕಡೆ ಶಾಲೆ ಮಾಡ್ತಾರೆ, ನಮ್ಮ ಜಿಲ್ಲೆಗಿಲ್ಲ. ಹಾಂ, ಆಮೇಲೆ ಗ್ಯಾರಂಟಿಗಳಿಗೂ ಕೂಡ ಪೂರ್ಣ ಪ್ರಮಾಣದ ಹಣವನ್ನು ಇವತ್ತು ಇಟ್ಟಿಲ್ಲ. ಗೃಹಲಕ್ಷ್ಮಿಗೆ ಪೂರ್ಣ ಪ್ರಮಾಣದ ಹಣ ಇಟ್ಟಿಲ್ಲ. ಶಕ್ತಿ ಯೋಜನೆ 7,500 ಕೋಟಿ ದಾಟ್ತಾ ಇದೆ. ಇವರು ಇಟ್ಟಿದ್ದು 5,000 ಕೋಟಿ. ಯುವ ನಿಧಿಗಂತೂ ಒಂದು ನಯಾ ಪೈಸೆ ಇಟ್ಟಿಲ್ಲ. ಯುವಕರನ್ನು ಕೈ ಬಿಟ್ಟಿರುವಂಥ ಇದೊಂದು ಬಜೆಟ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಿರಾಶೆ ಆಗಿರುವಂಥದ್ದು 2 ಕಾರಣ. ಒಂದು ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ. ಈಗ ಮೇಕೆದಾಟು ಬಗ್ಗೆ ಮಾತಾಡ್ತಾರೆ. ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ ಯಾಕೆ ಮಾತಾಡಿದ್ರು? ಈಗ DPRಗೆ ಅನುಮೋದನೆ ಕೊಟ್ಟಿದ್ದಾರೆ. ಆ ಕೆಲಸ ಈ ಕೂಡಲೇ ಆಗಬೇಕದು. ಅದನ್ನು ಏಜೆನ್ಸಿ ಫಿಕ್ಸ್ ಮಾಡಿ DPR ಮಾಡಬೇಕು. ಆ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಟ್ಲೀಸ್ಟ್ ಬಜೆಟಲ್ಲಿ ಅದನ್ನು ಕಮಿಟ್ ಮಾಡಬೇಕಾಗಿತ್ತು. ಗ್ಯಾರಂಟಿಗಳಿಗೂ ಕೂಡ ಪೂರ್ಣ ಪ್ರಮಾಣದ ಹಣವನ್ನು ಇವತ್ತು ಇಟ್ಟಿಲ್ಲ. ಗೃಹಲಕ್ಷ್ಮಿಗೆ ಪೂರ್ಣ ಪ್ರಮಾಣದ ಹಣ ಇಟ್ಟಿಲ್ಲ. ಶಕ್ತಿ ಯೋಜನೆ 7,500 ಕೋಟಿ ದಾಟ್ತಾ ಇದೆ. ಇವರು ಇಟ್ಟಿದ್ದು 5,000 ಕೋಟಿ. ಯುವ ನಿಧಿಗಂತೂ ಒಂದು ನಯಾ ಪೈಸೆ ಇಟ್ಟಿಲ್ಲ. ಯುವಕರನ್ನು ಕೈ ಬಿಟ್ಟಿರುವಂಥ ಇದೊಂದು ಬಜೆಟ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಿರಾಶೆ ಆಗಿರುವಂಥದ್ದು 2 ಕಾರಣ. ಒಂದು ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ. ಈಗ ಮೇಕೆದಾಟು ಬಗ್ಗೆ ಮಾತಾಡ್ತಾರೆ. ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ ಯಾಕೆ ಮಾತಾಡಿದ್ರು? ಈಗ DPRಗೆ ಅನುಮೋದನೆ ಕೊಟ್ಟಿದ್ದಾರೆ. ಆ ಕೆಲಸ ಈ ಕೂಡಲೇ ಆಗಬೇಕದು. ಅದನ್ನು ಏಜೆನ್ಸಿ ಫಿಕ್ಸ್ ಮಾಡಿ DPR ಮಾಡಬೇಕು. ಆ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಟ್ಲೀಸ್ಟ್ ಬಜೆಟಲ್ಲಿ ಅದನ್ನು ಕಮಿಟ್ ಮಾಡಬೇಕಾಗಿತ್ತು.